ಆಟಮ್ ಬಾಂಬ್ಗಳು ಏನಪ್ಪ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇವರು. ಅಲ್ಲ ಇವ್ರಿಲ್ಲಿ ಕುಣಿತಾ ಇದ್ರೆ ಅಲ್ಲಿ ಮಕ್ಕಳು ಮರಿ ಎಲ್ಲ ಎಷ್ಟು ಕುಣಿತಾ ಇದ್ರು ಗೊತ್ತಾ, ಎಷ್ಟು ಮಕ್ಕಳು ಡಾನ್ಸ್ ಮಾಡ್ತಾ ಇದ್ರು. ಎಲ್ಲರಿಗೂ ಹಬ್ಬ ಇಷ್ಟ ಆಯ್ತಾ ಎಲ್ಲ ಮಕ್ಕಳಿಗೆ? ಎಷ್ಟು ಜನ ಮಕ್ಕಳು ಬಂದಿದ್ದೀರಾ ಇಲ್ಲಿ? ಎದ್ದು ನಿಂತ್ಕೊಳ್ಳಿ ನೋಡೋಣ. ಹಾಯ್ ಹೇಳಿ ಯುವನ್ ಲೇಖನ ಅವ್ರು ಎಲ್ಲರಿಗೂ ಹಾಯ್ ಹೇಳಿ. ಯಾರಿಗೆಲ್ಲ ಡಾನ್ಸ್ ಮಾಡಕ್ ಮಕ್ಳಿಗೆ ಇಷ್ಟ ಇದೆಯಾ? ಬರ್ರ ಏನ್ರ ಇದು? ಇಡೀ ಚಿತ್ರದುರ್ಗನೇ ವೇದಿಕೆ ಮೇಲೆ ಬರ್ತಾ ಇದೆ. ಗಣಪತಿ ಬಪ್ಪ ಮಂಗಳ ಮೂರ್ತಿ ವಿದ್ಯಾ ಗಣಪತಿಗೆ, ಚಿತ್ರದುರ್ಗಕ್ಕೆ, ಅನುಶ್ರೀಗೆ, ಅಕುಲ್ ಬಾಲಾಜಿಗೆ. ಲವ್ ದಟ್. ಏನೋ ನಿನ್ನ ಹೆಸರು? ಗಗನ್ ಮಾಡ್ತಾ ನೋಡ್ರಿ ಡಾನ್ಸು. ಹೊಡಿರಿ ಕ್ಲಾಪ್ಸ್. ಅದ್ರಲ್ಲಿ ಒಂದು ಸ್ಟೆಪ್ ಮಾಡಿ ರುಬ್ಬೋದು. ಈಗ ಗಗನ್ ಮಾಡಿದ ಸ್ಟೆಪ್ ಎಲ್ಲರೂ ಮಾಡ್ಬೇಕು. ಈ ರುಬ್ಬೋ ಸ್ಟೆಪ್ ಓಕೆನಾ? ಫಸ್ಟ್ ರುಬ್ಬೇಕು. 1 2 3 4 ರುಬ್ಬೋದು ಜೈ ಅನ್ನೋದು, ರುಬ್ಬೋದು ಜೈ ಅನ್ನೋದು ಎಲ್ಲ. ಅಪ್ಪ ಒಂದೊಂದು ನಿಜ, ಮುಂದಿನ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ಗೆ ಕಂಟೆಸ್ಟೆಂಟ್ ರೆಡಿ ಆಗಿದ್ದಾನೆ. ಫ್ಯೂಚರ್ ಅಲ್ಲಿ ಒಬ್ಬ ಅಕುಲ್ ಬಾಲಾಜಿ ಬರೋದು ಗ್ಯಾರಂಟಿ. ನಾನು ಹಿಂಗೆ ಇದ್ದೆ ಕಣೋ, ಮುಂಚೆ ವೇದಿಕೆ ಮೇಲೆ ಹೋಗಿ ಸಿಕ್ಕಾಪಟ್ಟೆ ಡಾನ್ಸ್ ಮಾಡ್ತಿದ್ದೆ, ಹುಚ್ಚು ಜಾಸ್ತಿ. ಬಟ್ ನಿಜವಾಗ್ಲೂ ಒಳ್ಳೇದಾಯ್ತು ಕಣೋ ನಿಂಗೆ ನೋಡಿ. ಒಂದ್ ನಿಮಿಷ, ಅವನೊಂದು ಡೈಲಾಗು ಹೊಡಿತಾನೆ. ಹೊಡಿಯೋ ಡೈಲಾಗ್. ತಂದೆ ತಲೆ ಹೊಡಿತಾರ, ತಾಯಿ ಬೆನ್ನು ಹೊಡಿತಾರ, ಮಾಡೋ ಕೈ ಹೊಡಿತಾರ, ಮೇಷ್ಟ್ರು ಕಾಲಿ ಹೊಡಿತಾರ. ಬಹದ್ದೂರ್ ಎದ್ದೆಗ ಬಡದು ಎದ್ದೆ ಕಟ್ಟೆ ಕೈಗಿದ್ದ ಮಾట్లాಡ್ಕೋ. ಯಾರಪ್ಪ ನೀನು? ನೀನ್ ಸಖತ್ ಲೆವೆಲ್ ಅಲ್ಲಿ ಇದೆಯಾ ಚಿನ್ನ? ನಾನು ಗಗನ್. ಏನ್ ನಿನ್ ವಯಸ್ಸೇನು ಗಗನ್? 10th ಸ್ಟ್ಯಾಂಡರ್ಡ್. ಸೊ ವಯಸ್ಸು ಗೊತ್ತಿಲ್ಲ. ಎಷ್ಟು ವರ್ಷದಿಂದ 10th ಅಲ್ಲಿ ಇದೆಯಾ? ಇದೇ ವರ್ಷ. ಮುಂದಕ್ಕೆ ಹೋಗ್ತೀಯ ತಾನೆ ನೆಕ್ಸ್ಟ್ ಮಗ? ಹೋಗ್ತೀನಿ. ನೀನ್ ನೆಕ್ಸ್ಟ್ ಸೀಸನ್ ಡಿಕೆಡೆ ಬರ್ತೀಯಾ? ಏನು ಬರ್ತೀನಿ? ಬರ್ತೀನಿ. ಗಗನ್ ನಿನ್ನ ನೋಡಿದ್ರೆ ಒಂದೇ ನೆನಪಾಗ್ತಿದೆ ನನಗೆ. ಶಕ 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 ಶೇಖೆ ರಕ 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 ರಾಖೆ. You are the king. ಸಿಂಗಮ್ ಆಗಿ ಬಂದು ಸಖತ್ತಾಗಿ ರುಬ್ಬಿ ಡ್ಯಾನ್ಸ್ ಮಾಡಿರೋಂತ ನಮ್ ಗಗನ್ಗೆ ಒಂದು ಶೇಖತ್ತಾಗಿರೋ ಗಿಫ್ಟ್ ಕೊಡ್ತಾ ಇದ್ದೀವಿ. ಅಲ್ಲ, ನೀವಿಬ್ರು ಮಾಡಿರೋ ಡಾನ್ಸ್ ಇಂದ ಎಂತ ಒಂದು ಟ್ಯಾಲೆಂಟ್, ಗಗನ್ ಅಂತ ಟ್ಯಾಲೆಂಟ್ ನಮಗೆ ಚಿತ್ರದುರ್ಗದಲ್ಲಿ ಸಿಕ್ಕಿದ್ದಾರೆ. ಅದು ಖುಷಿ ಆಯ್ತಾ? ಖುಷಿ ಆಯ್ತು. ಈಗ ಲೇಖನ, ನೀನ್ ಖುಷಿ ಆದ್ರೆ ಏನ್ ಮಾಡ್ತೀಯಾ? ಸ್ಟೋರಿ ಹೇಳ್ತಿ. ಕತೆ ಹೇಳ್ತಾಳೆ ಅಕ್ಕುಲ್ ಅವಳು. ಸೊ ಎಲ್ಲ ಕೇಳಕ್ ರೆಡಿ ಆಗಿದ್ದೀರಾ? ಇಲ್ಲ, ಅವ್ರ ಪ್ರಾಪರ್ಟಿ ತಗೊಂಡ್ಬರ್ಬೇಕು. ಓ, ಕತೆ ಹೇಳೋಕು ಪ್ರಾಪರ್ಟಿ ಬೇಕಾ? ವಾ. ಓ, ಇದು ದೇವ್ರ ಕತೆ. ಶಿವ, ಪಾರ್ವತಿ, ನಮ್ಮ ಗಣೇಶ ಎಲ್ರು ಇದ್ದಾರೆ. ಏನ್ ಕತೆ ಇದು? ಗಣಪತಿ ಮತ್ತೆ ಕಾರ್ತಿಕೇಯ ಕಾಡಲ್ಲಿ ಹೋಗ್ತಾ ಇದ್ರು. ಕಾಡಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ಹಣ್ಣು ಸಿಕ್ತು. ಯಾರು ತಿನ್ನೋದು ಅಂತ ಇಬ್ರು ಯೋಚನೆ ಮಾಡ್ತಾ ಇದ್ರು. ಅವಾಗ ಅವರಿಬ್ರು ಶಿವ ಪಾರ್ವತಿ ಹತ್ರ ಹೋಗಿದ್ರು. ಗಣಪತಿ ಹೇಳಿದ್ರು, ನನ್ ದೊಡ್ಡವನಲ್ವಾ, ಈ ಹಣ್ಣು ನಾನೇ ತಿಂತೀನಿ ಅಂತ. ಅವಾಗ ಕಾರ್ತಿಕ ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ನಾನು ಚಿಕ್ಕವನು, ಈ ಹಣ್ಣು ನಾನೇ ತಿಂತೀನಿ ಅಂತ. ಅವಾಗ ಶಿವ ಪಾರ್ವತಿ ಹೇಳಿದ್ರು, ಇಬ್ರು ತಿನ್ನೋದು ಬೇಡ, ಯಾರು 3 ಲೋಕ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಹಣ್ಣು ಕೊಡ್ತೀನಿ ಅಂದರು. ಅವಾಗ ಕಾರ್ತಿಕೇಯ ನವಿಲಿಟ್ಕೊಂಡು 3 ಲೋಕ ಸುತ್ತಕ್ಕೆ ಹೋಗಿದ್ರು. ಗಣಪತಿ ಯೋಚನೆ ಮಾಡ್ತಾ ಇದ್ರು, ಅಯ್ಯೋ ನನ್ನ ಹತ್ರ ಇಲಿ ಇದೆ ಅಲ್ವಾ, ನಾನೆಂಗೆ 3 ಲೋಕ ಸುತ್ತಕ್ಕೆ ಹೋಗ್ಲಿ ಅಂತ ಯೋಚನೆ ಮಾಡ್ತಾ
ಇದ್ರು. ಅವಾಗ ಶಿವ ಪಾರ್ವತಿನ ಕೂರಿಸಿ 1 2 3 ಅಂತ ಸುತ್ತಿ ಕಾಲು ಮುಗ್ಬಿಟ್ಟು ನಿಂತ್ಕೊಂಡ್ರು. ಅಷ್ಟೊತ್ತಿಗೆ ಕಾರ್ತಿಕನು 3 ಲೋಕ ಸುತ್ತಿ ಬಂದರು. ಅವಾಗ ಶಿವ ಪಾರ್ವತಿ ಕೇಳ್ತಾ ಇದ್ದಂತೆ ಗಣಪತಿಗೆ, ಕಾರ್ತಿಕೇಯ 3 ಲೋಕ ಸುತ್ತ ಬಂದ್ರಲ್ಲ, ನೀನ್ ಯಾಕೆ 3 ಲೋಕ ಸುತ್ತಿಲ್ಲ? ಇರು, ಇದಕ್ಕೆ ಉತ್ತರ ಮಾರಲ್ ಆಫ್ ದ ಸ್ಟೋರಿನ ನಮ್ಮವ್ರು ಹೇಳ್ತಾರೆ. ಈಗ ಕೈ ಕಟ್ಕೊಂಡು ಒಂದು ಮಗು ತರ ಕತೆ ಕೇಳ್ತಾ ಇರೋಂತ ಅನುವಂತು ತಮ್ಮ, ಈ ಮಗು ಒಂದ್ ಕತೆ ಹೇಳ್ತಲ್ಲ ಕಂದ, ಏನು ಮಾರಲ್ ಆಫ್ ದ ಸ್ಟೋರಿ ಏನ್ ರಜಾ? ಗಣಪತಿ ಸ್ಟೋರಿ ಹೇಳಿದ್ಲಕ್ಕ. ಸ್ಟೋರಿ ಗಣಪತಿ ಸ್ಟೋರಿ ಕಣೋ, ಕತೆಯ ನೀತಿ ಇರುತ್ತಲ್ಲ, ನೀತಿ ಏನು? ಅದು ನೀತಿ ಅಕ್ಕ, ಗಣಪತಿದಕ್ಕ. ಹ್ಞೂ ಕಣೋ, ಗಣಪತಿ ಅವ್ರ ಅಪ್ಪ ಅಮ್ಮನ ಕೂರ್ಸ್ಬಿಟ್ಟು 3 ಸಲ ಹಿಂಗ್ ಸುತ್ತಬಿಟ್ಟು ಬಂದ್ ನಿಂತಾಗ ಶಿವ ಪಾರ್ವತಿ ಕೇಳ್ತಾರಂತೆ, ಯಾಕೆ ಗಣೇಶ ನೀ ನಮ್ಮನ್ ಸುತ್ತ ಬಂದೆ ಅಂತ. ಏನ್ ಹೇಳುತ್ತೆ ಇದ್ರ ಸಾರಾಂಶ ಏನು? ಆ ತಂದೆ ತಾಯಿಗಿಂತ ಯಾವುದು ದೊಡ್ಡದಿಲ್ಲ ಅಂತ ತೋರ್ತಕ್ಕ. ಕರೆಕ್ಟ್. ನೀನ್ ಬರೀ ಅಲ್ಲ ಕಣೋ, ನೀನು ಅದಕ್ಕಿಂತ ಜಾಸ್ತಿ ಅಲ್ವಾ? ಅಭಿಮಾನಿಗಳು ಎಲ್ಲಿರ್ತಾರೋ ಆ ಪರಮಾತ್ಮನ ಉಸಿರು ಅಲ್ಲೇ ಇರುತ್ತೆ. ಆಕಾಶದಗಲದ ಪ್ರೀತಿಯ ಆಚೆಗೂ ಇರುವಂತಹ ಒಂದು ವ್ಯಕ್ತಿತ್ವ ನಮ್ಮ ಅಪ್ಪು ಸರ್. ಸೊ ದೇವರ ಹಬ್ಬದಲ್ಲಿ ಇವತ್ತು ಆ ಪರಮಾತ್ಮನ ಸ್ಪರ್ಶವನ್ನ ನಮ್ಮ ಅಪ್ಪು ಸರ್ ಅವರ ನಗು ನಮ್ಮೆಲ್ಲರಿಗೂ ತಂದ್ಕೊಟ್ಟಿದೆ. ಸೊ ಆ ಶಕ್ತಿ ಅಪ್ಪು ಸರ್ಗಿದೆ, ಆ ದೈವತ್ವ ನಮ್ಮ ಅಪ್ಪು ಸರ್ ಅವರ ನಗುಗಿದೆ. ನಮ್ಮೆಲ್ಲರ ಹೃದಯಗಳಲ್ಲಿ ಯಾವಾಗ್ಲೂ ರಾರಾಜಿಸ್ತಾ ಇರುವಂತ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ಗೆ ಬರ್ಲಿ ಚಪ್ಪಾಳೆ. ಅಪ್ಪು ಸರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ವಿ ಲವ್ ಯು ಅಪ್ಪು, ಲವ್ ಯು. ಈ ವೇದಿಕೆಯಲ್ಲಿ ಅಪ್ಪು ಸರ್ ಹಾಡುಗಳಿಗೆ ಹೆಜ್ಜೆ ಹಾಕಿದ್ರ ಎಷ್ಟು ಹೆಮ್ಮೆ ಆಗ್ತಾ ಇದೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಒಂದು ಹೇಳ್ಬೋದು, ವಿ ಮಿಸ್ ಯು ಅಂತ ಹೇಳ್ಬಾರ್ದು, ವಿ ಲವ್ ಯು ಅಂತ ಹೇಳ್ಬೋದು. ಪ್ರೀತಿ, ವಿ ಲವ್ ಯು ಅಪ್ಪು ಸರ್. ಹೌ ಸ್ವೀಟ್. ಸೊ ಹೇಳಿ, ಹೇಗಿತ್ತು ಪರ್ಫಾರ್ಮೆನ್ಸ್? ಎಷ್ಟು ಖುಷಿ ಪಟ್ರಿ ಈ ಒಂದು ತುಂಬಾ ಖುಷಿ ಆಯ್ತು ಸರ್. ಸಾಂಗ್ ಮಾಡಬೇಕು ಅಂದಲ್ಲೇ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಂಗೂ ಆಸೆ ಇತ್ತು ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ. ಲಾಸ್ಟ್ ಒಂದೇ ಒಂದು ಫೋಟೋ ಸಿಕ್ಕಿದೆ ಅವ್ರ ನನ್ನ ಜೊತೆ, ಅಷ್ಟೇ. ಅಪ್ಪು ಸರ್ ಹಾಡುಗಳಿಗೆ ಹೆಜ್ಜೆ ಹಾಕಿ ಒಂದು ಧನ್ಯತೆಯನ್ನ ಈ ವೇದಿಕೆಯಲ್ಲಿ ತುಂಬಿದ್ದಾರೆ ದರ್ಶನ್ ಹಾಗೂ ಪ್ರೀತಿ. ಇಡೀ ಒಂದು ಚಿತ್ರದುರ್ಗದ ಕಣ್ಗಳಲ್ಲಿ ಇವತ್ತು ಅಪ್ಪು ಸರ್ ಅವರು ಕಾಣಿಸ್ಕೋತಾ ಇದ್ದಾರೆ ನಮ್ಗೆ. ಎಷ್ಟೇ ಯುಗಗಳು ಸಾಗಲಿ, ಒಳ್ಳೆತನ ಯಾವಾಗ್ಲೂ ಜೀವಂತ. ಆ ಒಳ್ಳೆತನದಲ್ಲಿ ನಮ್ಮ ಪರಮಾತ್ಮ ಯಾವಾಗ್ಲೂ ಜೀವಂತವಾಗಿರ್ತಾರೆ. ಅದೇ ನಮ್ಮ ಅಪ್ಪು ಭಗವಂತ. ಬರ್ಲಿ ಚಪ್ಪಾಳೆ ಪವರ್ ಸ್ಟಾರ್ಗೆ. ಧನ್ಯವಾದಗಳು. ಥ್ಯಾಂಕ್ಸ್ ಸೋ ಮಚ್. ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಪ್ಲೀಸ್ ಗೋ ಟೇಕ್ ಯು ಪ್ಲೇಸ್. ಥ್ಯಾಂಕ್ ಯು.